ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಕ್ಯಾನ್ಸರ್ ಎಲ್ಲ ವಯೋಮಾನದವರಿಗೂ ಗಂಡಾಂತರಕಾರಿ ರೋಗ ಅಂತ ಅನ್ಸಿದೆ. ಕ್ಯಾನ್ಸರ್ ಒಂದು ವಿಭಿನ್ನ ರೋಗಗಳ ವರ್ಗ ಅಂತ ಅನ್ಸಿದೆ. ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಏನು? ಅದು ಸಾಮಾನ್ಯ ಕ್ಯಾನ್ಸರ್ಗಿಂತ ಹೇಗೆ ವಿಭಿನ್ನ? ಕೋಲನ್ ಹಾಗೂ ರೆಕ್ಟಲ್ ಕ್ಯಾನ್ಸರ್ ಯಾರಿಗೆ ಬಾಧಿಸುತ್ತದೆ? ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಕೋಲೋರೆಕ್ಟಲ್ ಕ್ಯಾನ್ಸರ್ಗೆ ಕಾರಣ ಏನು? ಚಿಕಿತ್ಸೆ ಹೇಗೆ? ಪರಿಹಾರ ಹೇಗೆ? ಇನ್ನು ರೋಬೋಟಿಕ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಸರ್ಜರಿ ಅಂದ್ರೆ ಏನು? ಇದೆಲ್ಲವನ್ನು ತಿಳಿಯೋಣ ಇವತ್ತಿನ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮದಲ್ಲಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಪೋಲೋ ಹಾಸ್ಪಿಟಲ್ಸ್ನ ಕೋಲೋರೆಕ್ಟಲ್ ಸರ್ಜನ್ ಆದಂತಹ ನರಸಿಂಹಯ್ಯ ಶ್ರೀನಿವಾಸಯ್ಯ ಅವರು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಓಕೆ ಡಾಕ್ಟರ್, ಮೊದಲಿಗೆ ಕ್ಯಾನ್ಸರ್ ಅಂದ್ರೆ ಏನು, ಏನೆಲ್ಲ ಕಾರಣ ಇರುತ್ತೆ ಅಂತ ನೋಡಿ. ಈ ಒಂದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೇವೆ, ಅಂದರೆ ಸಾಂಕ್ರಾಮಿಕವಲ್ಲದಂತಹ ಕಾಯಿಲೆಗಳು ಅಂತ ಏನು ಹೇಳ್ತೇವೆ, ಅದು ಈಗ ಯಥೇಚ್ಛವಾಗಿ ಬೆಳೀತಾ ಇದೆ. ಸಾಂಕ್ರಾಮಿಕ ಅಂದರೆ ಏನು? ಟ್ಯೂಬರ್ಕ್ಲೋಸಿಸ್ ಇರಬಹುದು, ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥ ಕಾಯಿಲೆಗಳನ್ನು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೇವೆ. ನಾನ್ ಕಮ್ಯುನಿಕಬಲ್ ಅಂದರೆ ಸಾಂಕ್ರಾಮಿಕವಾಗದೇ ಇರತಕ್ಕಂಥ ಕಾಯಿಲೆಗಳು ನಮ್ಮ ಜೀವನ ಶೈಲಿಯಿಂದ ಬರತಕ್ಕಂಥ ಬಹಳಷ್ಟು ಕಾಯಿಲೆಗಳು. ಉದಾಹರಣೆಗೆ ನಮ್ಮ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್, ಶುಗರ್, ಮಧುಮೇಹ, ಮತ್ತು ಈ ಕ್ಯಾನ್ಸರ್ಸ್ ಅಂತ ಏನು ಹೇಳ್ತೇವೆ ಇವೆಲ್ಲ ನಮ್ಮ ಒಂದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ಸಾಂಕ್ರಾಮಿಕವಲ್ಲದಂತಹ ರೋಗಗಳು. ಇತ್ತೀಚೆಗೆ ನಾವು ಬಹಳಷ್ಟು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಏನು ಹೇಳ್ತೇವೆ ಅವನ್ನು ನೋಡ್ತಿದ್ದೇವೆ. ಈಗ ಪ್ರತಿಯೊಂದು ಮನೆಯ ಸಂಗತಿ ತಗೊಳ್ಳಿ, ಒಬ್ಬರಿಗಾದರೂ ಅದರಲ್ಲಿ ರಕ್ತದ ಒತ್ತಡ, ಸ್ಟ್ರೋಕ್ ಇರಬಹುದು, ಹಾರ್ಟ್ ಅಟ್ಯಾಕ್ ಇರಬಹುದು, ಅಥವಾ ಕ್ಯಾನ್ಸರ್ ಇರಬಹುದು, ಹೀಗೆ ಒಂದಲ್ಲ ಒಂದು ರೀತಿಯ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತೂ ಖಂಡಿತ ಇದೆ. ಸೊ ಈ ಕ್ಯಾನ್ಸರ್ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ನಲ್ಲಿರ್ತಕ್ಕಂಥ ಒಂದು ಭಾಗ, ನಮ್ಮ ಜೀವನ ಶೈಲಿಯಿಂದ ಬಂದಿರತಕ್ಕಂಥ ಒಂದು ಕಾಯಿಲೆ ಇದು. ನಾವು ಈಗ ಏನು ಯೋಚನೆ ಮಾಡ್ತಿದ್ದೇವೆ ಅಂತಂದರೆ, ಈ ಒಂದು ಕ್ಯಾನ್ಸರ್ ಅಂತ ಒಂದು ರೋಗ ನಮ್ಮ ಒಂದು ಬೆಳವಣಿಗೆಯಲ್ಲಿ ಒಂದು ಭಾಗ ಅಂತ ಯೋಚನೆ ಮಾಡ್ತೇವೆ. ಒಂದು ಉದಾಹರಣೆ ಕೊಡ್ತೇನೆ ಅಥವಾ ಒಂದು ವಿಶ್ಲೇಷಣೆ ಮಾಡ್ತೇನೆ ಕ್ಯಾನ್ಸರ್ನಿಂದ ಏನು ಅಂತ ಹೇಳಿ. ನೋಡಿ, ನಮ್ಮ ದೇಹ ಬಹಳ ಸುಂದರವಾಗಿ ನಿರ್ಮಿತವಾಗಿರ್ತಕ್ಕಂಥ ಒಂದು ದೇಹ. ಆ ಭಗವಂತ ಬಹಳ ಸೊಗಸಾಗಿ ಮಾಡಿದ್ದಾನೆ. ಆ ಒಂದು ದೇಹದಲ್ಲಿ ವಿವಿಧ ಅಂಗಗಳಿರ್ತವೆ. ಆ ಅಂಗಗಳಲ್ಲಿ ವಿವಿಧ ಕಣಗಳಿರ್ತವೆ. ಆ ಕಣಗಳ ಒಳಗಡೆ ಜೀವಕೋಶ ಅಂತ ಇರ್ತದೆ. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ನ್ಯೂಕ್ಲಿಯಸ್ ಅಂತ ಹೇಳ್ತೇವೆ ಜೀವಕೋಶಕ್ಕೆ, ಜೀವಕಣಕ್ಕೆ ಸೆಲ್ ಅಂತ ಹೇಳ್ತೇವೆ. ಈ ಒಂದು ಜೀವಕಣಗಳು ತಮ್ಮ ವಯಸ್ಸಾದ ಮೇಲೆ ಕೆಲವೊಂದು 2 ತಿಂಗಳಿರ್ತವೆ, 3 ತಿಂಗಳಿರ್ತವೆ, ಹೊಸ ಕಣಗಳಿಗೆ ಉತ್ಪತ್ತಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಾಗಿರುವಾಗ ಈ ಜೀವಕೋಶದಲ್ಲಿರ್ತಕ್ಕಂಥ ಕ್ರೊಮ್ಯಾಟಿನ್ ಅಥವಾ ನಾವು ಏನು ಡಾಟಾ ಅಂತ ಹೇಳ್ತೇವೆ ಅದನ್ನು ಮತ್ತೆ ಬರ್ತಕ್ಕಂಥ ಒಂದು ಜೀವಕಣಕ್ಕೆ ತಲುಪಿಸ್ಬೇಕು. ಈ ಒಂದು ಜರ್ನಿ ಅಥವಾ ಪ್ರಯಾಣದಲ್ಲಿ, ಅಂದರೆ ನ್ಯೂ ಸೆಲ್ ಈಸ್ ಬೀಂಗ್ ಬಾರ್ನ್, ಈ ಒಂದು ಪ್ರಯಾಣದಲ್ಲಿ ಆ ಜೀವಕೋಶಕ್ಕೆ ತೊಂದರೆಯಾದರೆ, ಆ ಕ್ರೊಮ್ಯಾಟಿನ್ಗೆ ತೊಂದರೆಯಾದರೆ, ಆ DNA ಹೊಡೆತ ಬಿದ್ದರೆ ಒಂದು ಕೆಟ್ಟ ಕಣ ಹುಟ್ಟುತ್ತದೆ. ಆ ಒಂದು ಕೆಟ್ಟ ಕಣವನ್ನು ನಮ್ಮ ದೇಹ ಅಪಾಪ್ಟೋಸಿಸ್ ಅನ್ನೋ ಒಂದು ರೀತಿಯಲ್ಲಿ ಇಟ್ ಇಸ್ ಅನ್ ಆರ್ಗನೈಸ್ಡ್ ಸೆಲ್ ಡೆತ್, ಆ ಒಂದು ಕೆಟ್ಟ ಕಣವನ್ನು ಸಾಯಿಸ್ತದೆ. ಈಗ ನಮ್ಮ ಮನೆಯಲ್ಲಿ ಹುಲ್ಲಿದ್ರೆ ಒಂದು ಕಳೆ ಬಂದರೆ ಕಳೆ ಕಿತ್ತು ಹಾಕೋದಿಲ್ವಾ, ಆ ರೀತಿ ಇಟ್ ವಿಲ್ ಕಿಲ್ ದ ಬ್ಯಾಡ್ ಸೆಲ್. ಕೆಲವಾರು ಕಾರಣಗಳಿಂದ ಮತ್ತೆ ನಾವು ಮಾಡ್ತಕ್ಕಂಥ ಕೆಟ್ಟ ಅಭ್ಯಾಸಗಳನ್ನು ಮುಂದುವರಿಸಿದರೆ ಆ ಒಂದು ಕೆಟ್ಟ ಕಣವನ್ನು ಕೊಲ್ಲತಕ್ಕಂಥ ಒಂದು ಸಾಮರ್ಥ್ಯವನ್ನು ದೇಹ ಕಳೆದುಕೊಳ್ಳುತ್ತದೆ. ಆಗ ಆ ಒಂದು ಕೆಟ್ಟ ಕಣ 1, 2, 4, 8, 10 ಅದಕ್ಕೆ ಒಂದು ಸ್ಟ್ರಕ್ಚರ್ ಇರೋದಿಲ್ಲ, ಒಂದು ಶೇಪ್ ಇರೋದಿಲ್ಲ, ಎಲ್ಲ ವಿವಿಧ ರೀತಿಯಲ್ಲಿ ಬದಲಾವಣೆಯನ್ನು ಒಳಗೊಂಡು ಬಹಳಷ್ಟು
ಕಣಗಳು ಒಟ್ಟಿಗೆ ಸೇರಿ ಒಂದು ಗಂತಿಯನ್ನು ಉಂಟು ಮಾಡ್ತದೆ. ಆ ಗಂತಿ ಅಲ್ಸರೇಷನ್ ಆದರೆ ಇದನ್ನೇ ಕ್ಯಾನ್ಸರ್ ಅಂತೇವೆ. ಹಾಗಾಗಿ ಕ್ಯಾನ್ಸರ್ ಎಂಬುದು ಬಹಳ ದೊಡ್ಡ ಕೆಟ್ಟ ವಿಚಾರ ಏನಲ್ಲ. ನಮ್ಮ ಒಂದು ಬೆಳವಣಿಗೆಯಲ್ಲಿ ಇರತಕ್ಕಂಥ ಒಂದು ಸಂಗತಿ, ಒಂದು ಕೆಟ್ಟ ಕಣ, ಒಂದು ಮಾಂಸದ ಗಂತಿ ಆದರೆ ಅದನ್ನು ಕ್ಯಾನ್ಸರ್ ಅಂತ ಹೇಳ್ತೇವೆ. ಓಕೆ, ಏನೆಲ್ಲ ಕಾರಣ ಇರ್ಬೋದು? ನೀವು ಹೇಳಿದ್ರಿ ಈಗ ಒಂದು ಕೆಟ್ಟ ಸೆಲ್ನ ಒಂದು ಸಾಯಿಸುವಂಥ ಒಂದು ಸಾಮರ್ಥ್ಯನ ದೇಹ ಕಳ್ಕೊಳ್ಳುತ್ತೆ ಅಂತ. ಯಾಕಾಗಿ ದೇಹ ಆ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ ಅಂತ? ನಾನು ಈ ಒಂದು ನಮ್ಮ ಜೀವನ ಶೈಲಿಯ ಬಗ್ಗೆ ಹೇಳ್ತಿದ್ದೆ. ಈಗ ನಿಮಗೆ ಜ್ಞಾಪಕ ಇರ್ತದೆ, ಈ ಹಿರೋಶಿಮಾ ನಾಗಸಾಕಿ ಅಂಥೇಳಿ ಒಂದು ಅಟಾಮಿಕ್ ಬಾಂಬ್ ಡಿಸಾಸ್ಟರ್ ಆಯಿತು ಜಪಾನ್ ಮೇಲೆ. ಒಂದು ಹಿರೋಶಿಮಾ ನಾಗಸಾಕಿ ಬಾಂಬ್ ಇನ್ಸಿಡೆಂಟ್ ಆದಾಗ ತದನಂತರ ಹುಟ್ಟಿದಂಥ ಮಾನವರಾಗಲಿ, ಪ್ರಾಣಿಗಳಾಗಲಿ, ಗಿಡಗಂಟೆಗಳಾಗಲಿ, ಮರಗಳಾಗಲಿ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯ ತೊಂದರೆ ಉಂಟಾಗಿತ್ತು. ಜನಗಳಿಗೆ ಕಾಲಿರಲಿಲ್ಲ, ಕ್ಯಾನ್ಸರ್ಗಳು, ಕಣ್ಣಿರಲಿಲ್ಲ, ಹೀಗೆ ವಿವಿಧ ರೀತಿಯ ತೊಂದರೆಗಳಿಗೆ ಒಳಪಡ್ತು. ಇದು ಮಹಾನ್ ಅಣುವಿನಿಂದ ಆಗಿರತಕ್ಕಂಥ ಒಂದು ವಿಚಾರ, ನ್ಯೂಕ್ಲಿಯರ್ ಬಾಂಬ್ ಡಿಸಾಸ್ಟರಿಂದ. ಇದು ಒಂದು ರಿಸ್ಕ್ ಫ್ಯಾಕ್ಟರ್. ಅದೇ ರೀತಿ ಈಗ ಜನಸಾಮಾನ್ಯರಲ್ಲಿ ನಾವು ನಮ್ಮ ಸಮಾಜದಲ್ಲಿ ಸಣ್ಣ 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 ರಿಸ್ಕ್ ಫ್ಯಾಕ್ಟರ್ಸ್ ಬಹಳಷ್ಟಿದೆ. ಉದಾಹರಣೆಗೆ ಧೂಮಪಾನ ಮಾಡ್ತಕ್ಕಂಥದ್ದು ಇರಬಹುದು, ಯಥೇಚ್ಛವಾಗಿ ಮದ್ಯಪಾನ ಮಾಡ್ತಕ್ಕಂಥದ್ದು ಇರಬಹುದು, ದೇಹದ ಮೇಲೆ ಯಥೇಚ್ಛವಾಗಿ ಕೊಬ್ಬಿನ ಅಂಶವನ್ನು ಹಾಕ್ತಕ್ಕಂಥ ಒಂದು ಸಂಗತಿ ಇರಬಹುದು, ಕೆಂಪು ಮಾಂಸ, ಬಹಳಷ್ಟು ರೆಡ್ ಮೀಟ್, ಅದನ್ನು ಯಥೇಚ್ಛವಾಗಿ ಉಪಯೋಗಿಸ್ತಕ್ಕಂಥ ಒಂದು ಕಾರಣ ಇರಬಹುದು, ಹಸಿರು ತರಕಾರಿ, ಸೊಪ್ಪು, ಅದನ್ನು ಕಡಿಮೆ ಉಪಯೋಗಿಸ್ತಕ್ಕಂಥ ಒಂದು ವಿಷಯ ಇರಬಹುದು. ಹಾಗಾಗಿ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೇವೆ ಅದು ಬಹಳಷ್ಟಿದೆ. ನಾವು ಸೇವಿಸ್ತಕ್ಕಂಥ ನೀರು ಕಲುಷಿತಗೊಂಡಿದೆ, ನಾವು ಗಾಳಿ ಆಡ್ತಕ್ಕಂಥ ಒಂದು ಗಾಳಿ ಕಲುಷಿತವಾಗಿದೆ, ನಾವು ತಿನ್ನತಕ್ಕಂಥ ಊಟ ಅದು ಕೂಡ ಕಲುಷಿತವಾಗಿದೆ. ಹೀಗಾಗಿ ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್. ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೇವೆ ಅದು ಪದೇ 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 ಆ ಕಣಗಳಿಗೆ, ಜೀವ ಕಣಗಳಿಗೆ ಕೊಡ್ತಾ ಇದ್ದರೆ ಆ ಜೀವಕಣಗಳು ಕೆಟ್ಟ ಕಣಗಳಾಗ್ತವೆ. ಆ ಕೆಟ್ಟ ಕಣವನ್ನು ನಾವು ಸಾಯಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಆ ಕೆಟ್ಟ ಕಣಗಳು ಬೃಹದಾಕಾರವಾಗಿ ಬೆಳೆದು ಗಂತಿಗಳಾಗ್ತವೆ. ಸೊ ದ ರೀಸನ್ಸ್ ಆರ್ ಪ್ರಿಡಾಮಿನೆಂಟ್ಲಿ ದ ರಿಸ್ಕ್ ಫ್ಯಾಕ್ಟರ್ಸ್ ವಿ ಆರ್ ಎಕ್ಸ್ಪೋಸಿಂಗ್ ಆರ್ ಸೆಲ್ಸ್ ಟು: ಸ್ಮೋಕಿಂಗ್, ಆಲ್ಕೋಹಾಲ್, ಒಬೇಸಿಟಿ, ಎಕ್ಸೆಸ್ ರೆಡ್ ಮೀಟ್, ಲ್ಯಾಕ್ ಆಫ್ ಫೈಬರ್, ಸೋ ಆನ್ ಅಂಡ್ ಸೋ ಫೋರ್ತ್. ಇದು 95% ಬಿಕಾಸ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್. ಎಕ್ಸಸೈಸ್ ಇಲ್ಲ, ವ್ಯಾಯಾಮ ಮಾಡೋದಿಲ್ಲ, ವಿ ಹ್ಯಾವ್ ಎ ಸೆಡೆಂಟ್ರಿ ಲೈಫ್ ಸ್ಟೈಲ್, ಆಹಾರ ಸರಿಗೆ ಸೇವಿಸೋದಿಲ್ಲ, ಸೇವಿಸ್ತಕ್ಕಂಥ ಆಹಾರ ಕಲುಷಿತಗೊಂಡಿದೆ. ಇದು 95% ಇದರಿಂದ ಕ್ಯಾನ್ಸರ್ಗಳಾಗ್ತವೆ. ಇನ್ನು 5% ಅದು ನಮ್ಮ ಫೆಮಿಲಿಯಲ್ ರೀಸನ್ಸ್ ಅಥವಾ ಜೆನೆಟಿಕ್ ರೀಸನ್ಸ್ ಅಂತ ಹೇಳ್ತೇವೆ. ತಂದೆ ತಾಯಿಗೆ ತೊಂದರೆ ಇತ್ತು, ಕ್ಯಾನ್ಸರ್ ಇತ್ತು, ಮಕ್ಕಳಿಗೆ ಬರ್ತದೆ, ಮಕ್ಕಳಿಂದ ಮರಿ ಮಕ್ಕಳಿಗೂ ಹೀಗೆ. ಸೊ ದಿಸ್ ಇಸ್ ಓನ್ಲಿ 5%. 5% ಮಾತ್ರ ಇದರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಸಂಗತಿ. ಈಗ ಕೇಳಿರ್ತೀರ ನೀವು, ಬ್ರೆಸ್ಟ್ ಕ್ಯಾನ್ಸರ್ಸ್ ಅಜ್ಜಿಗಿತ್ತು, ತಾಯಿಗಿತ್ತು, ಮಗಳಿಗೆ ಬರ್ತದೆ. ಸೊ ದೀಸ್ ಆರ್ ಜೆನೆಟಿಕ್ ಕ್ಯಾನ್ಸರ್ಸ್ equating to about 5%. Otherwise 95% are driven by risk factors which are self-made. Mother Nature is the cause and the cure for all ailments ಅಂತ ಹೇಳ್ತೇವೆ. ಆ ತಾಯಿ ನಿಸರ್ಗ ಏನಿದೆ ತನ್ನಿಂದನೇ ಕಾಯಿಲೆಗಳು ಬರ್ತವೆ ಮತ್ತು ಆ ಕಾಯಿಲೆಗಳಿಗೆ ಪರಿಹಾರ ತನ್ನಲ್ಲೇ ಇದೆ. ಹಾಗಾಗಿ ಈ ಮದರ್ ನೇಚರ್ ಅಥವಾ ತಾಯಿ ನಿಸರ್ಗವನ್ನು ನೋಡ್ತಕ್ಕಂಥ ಕರ್ತವ್ಯ ಅಥವಾ ನೋಡ್ಕೊಳ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇರ್ತದೆ. ಓಕೆ ಡಾಕ್ಟರ್, ಈಗ ಎಷ್ಟೋ ಜನಕ್ಕೆ ಏನು ಸಿಂಪ್ಟಮ್ಸ್ ಇರುತ್ತೆ, ಯಾವ ಕ್ಯಾನ್ಸರ್ಗೆ ಹೇಗೆ ಸಿಂಪ್ಟಮ್ಸ್ ಇರುತ್ತೆ, ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಯಾವ ಸ್ಟೇಜಲ್ಲಿ ಡಾಕ್ಟರ್ನ ಮೀಟ್ ಅಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಇದು ಕ್ಯಾನ್ಸರ್ ಇದೆಯಾ ನನಗೆ ಅಥವಾ ಯಾವ ಸ್ಟೇಜಲ್ಲಿದೆ. ಅವರಿಗೆ ಒಂದು ಸಿಂಪ್ಟಮ್ಸ್ ಆಗಲಿ ಅದು ಅವರಿಗೆ ಹೊಳೆಯೋದೇ ಇಲ್ಲ ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕು ಅಂತ. ಸೊ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಜನ ಎಚ್ಚೆತ್ಕೊಳ್ಬೇಕು, ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸಿದ್ರೆ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಹೇಳ್ತೀರಾ? ಸುಷ್ಮಾ ಅವರೇ, ನೀವು ಲಕ್ಷಣಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಯು ಆರ್ ಆಸ್ಕಿಂಗ್ ಮೀ ಅಬೌಟ್ ದ ಸಿಂಪ್ಟಮ್ಸ್. ಸೊ ವಾಟ್ ಆರ್ ಸಿಂಪ್ಟಮ್ಸ್ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಸಿಂಪ್ಟಮ್ಸ್ ಆರ್ ದೋಸ್ ಮ್ಯಾನಿಫೆಸ್ಟೇಷನ್ಸ್ ವಿಚ್ ಆರ್ ನಾಟ್ ನಾರ್ಮಲ್ ಟು ಯು, ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಬೈ ಎ ರೀಸನ್ ಆ್ಯಂಡ್ ವಿಚ್ ಹ್ಯಾವ್ ಬೀನ್ ಪರ್ಸಿಸ್ಟೆಂಟ್ ಫಾರ್ ಮೋರ್ ದ್ಯಾನ್ 4 to 6 weeks. ಕನ್ನಡದಲ್ಲಿ ಲಕ್ಷಣಗಳು ಅಂದರೆ ಆ ಒಂದು ಸಂಗತಿ, ಆ ಲಕ್ಷಣ ನಿಮಗೆ ಅದು ಸಾಮಾನ್ಯವಾಗಿ ಇರಲಿಕ್ಕಿಲ್ಲ. ಆ ಒಂದು ಲಕ್ಷಣ ಬರಲಿಕ್ಕೆ ಒಂದು ಕಾರಣ ಇಲ್ಲ, ಹಾಗೂ ಒಂದು 4 ರಿಂದ 6 ವಾರಗಳ ಮಟ್ಟಿಗೆ ಅದಿದೆ ಅಂತ ಹೇಳಿದ್ರೆ ಅದನ್ನು ಲಕ್ಷಣ ಅಂತ ಹೇಳ್ತೇವೆ. ಉದಾಹರಣೆ ಕೊಡ್ತೇನೆ. ಈಗ ನಾನು ಪ್ರತಿನಿತ್ಯ ಊಟ ಮಾಡ್ತೇನೆ, ಮಲವಿಸರ್ಜನೆ ಮಾಡಲಿಕ್ಕೆ ಒಮ್ಮೆ ಹೋಗ್ತೇನೆ, ಪ್ರತಿನಿತ್ಯ ಹೋಗ್ತಿರ್ತೇನೆ. ಇದ್ದಕ್ಕಿದ್ದ ಹಾಗೆ ಮಲವಿಸರ್ಜನೆ 4 ರಿಂದ 5 ಬಾರಿ ಆಗ್ಲಿಕ್ಕೆ ಶುರುವಾಗ್ತದೆ. ನಾನು ಡೈಟ್ ಮೇಲೆ ಹೋಗಿಲ್ಲ, ನಾನು ಪ್ರೋಟೀನ್ ಶೇಕ್ಸ್ ಮೇಲೆ ಹೋಗಿಲ್ಲ, ನಾನು ಮಾತ್ರೆಗಳಿಗೆ ಹೋಗಿಲ್ಲ, ನಾನು ತಿಂತಕ್ಕಂಥ ಪದಾರ್ಥಗಳು ಬದಲಾಯಿಸಿಲ್ಲ. ಹಾಗಾಗಿಯೂ 4 ರಿಂದ 6 ವಾರ ಈ ಒಂದು ಸಂಗತಿ ನಡೀತಾ ಇದೆ. ಜೊತೆಗೆ ಈಗ ಮಲದಲ್ಲಿ ರಕ್ತ ಕೂಡ ಬೀಳಲಿಕ್ಕೆ ಶುರುವಾಗಿದೆ. ಹಾಗಿರುವಾಗ ಇಟ್ ಈಸ್ ಎ ಕಾಸ್ ಫಾರ್ ಕನ್ಸರ್ನ್, ಅದನ್ನು ಲಕ್ಷಣ ಅಂತೇವೆ. ಹೆಣ್ಣು ಮಕ್ಕಳಲ್ಲಿ ಈಗ
ಮಧ್ಯವಯಸ್ಕದ ಹೆಣ್ಣು ಮಕ್ಕಳು ಒಂದು 55-56 ವರ್ಷದವರಿಗೆ ಈ ಮಾಸಿಕವಾಗಿ ಆಗ್ತಕ್ಕಂಥ ರಕ್ತಸ್ರಾವ ನಿಂತೋಗಿರುತ್ತೆ. ಓಕೆ. ಸೊ ದ ಮೆನ್ಸ್ಟ್ರಲ್ ಸೈಕಲ್ ಸ್ಟಾಪ್ ಬೈ ಅಬೌಟ್ ಮಿಡ್ 50s. ಬಟ್ ಇದ್ದಕ್ಕಿದ್ದಾಗೆ ಹೊಸದಾಗಿ ರಕ್ತಸ್ರಾವ ಶುರುವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಓಕೆ. ಅದು ನಾರ್ಮಲ್ ಅಲ್ಲ, ಅದು ಜನರಲ್ ಆಗಿ ಆಗಬಾರ್ದು. ದೆನ್ ಇಟ್ ಇಸ್ ಎ ಕಾಸ್ ಫಾರ್ ಕನ್ಸರ್ನ್ ಆ್ಯಂಡ್ ಇಟ್ ಇಸ್ ಬೀನ್ ದೇರ್ ಫಾರ್ 4 to 6 weeks. ಇದನ್ನು ಲಕ್ಷಣ ಅಥವಾ ಸಿಂಪ್ಟಮ್ ಅಂತ ಹೇಳ್ತೇವೆ. ಓಕೆ. ಈಗ ಯಾರೊಬ್ಬರು ಸಿಗರೇಟ್ ಸೇರ್ತಿರ್ತಾರೆ, ಪ್ರತಿನಿತ್ಯ ಸಿಗರೇಟ್ ಸೇರ್ತಾರೆ, ತುಟಿ ಮೇಲೆ ಗಾಯ ಆಗ್ತದೆ, ಎಲೆಡಿಕೆ ಹಾಕ್ತಾರೆ, ಒಳಗಡೆ ಗಾಯ ಆಗ್ತದೆ, ಬಿಡ್ತಾರೆ, ವಾಸಿ ಆಗ್ತದೆ. ಬಟ್ ಮತ್ತೆ ಸಿಗರೇಟ್ ಸೇದಲಿಕ್ಕೆ ಅಥವಾ ಧೂಮಪಾನ ಮಾಡಲಿಕ್ಕೆ ಶುರು ಮಾಡ್ತಾರೆ, ಗಾಯ ಆಗ್ತದೆ. ಈ ಬಾರಿ ಗಾಯ ಒಣಗೋದಿಲ್ಲ, ಗಾಯ ಹಾಗೆ ಉಳ್ಕೊಳ್ತದೆ, ಜೊತೆಗೆ ಬೆಳಿಲಿಕ್ಕೆ ಶುರುವಾಗ್ತದೆ. ದಟ್ ಈಸ್ ಎ ಸಿಂಪ್ಟಮ್. ಸೊ ಕೆಮ್ಮಿರ್ತದೆ, ಕೆಮ್ಮು ಸಾಮಾನ್ಯ ನಿಂತು ಹೋಗ್ತದೆ. ಬಟ್ ಈ ಧೂಮಪಾನ ಮಾಡತಕ್ಕಂಥ ವ್ಯಕ್ತಿಯಲ್ಲಿ ಕೆಮ್ಮು ಇದೆ 4-6 ವಾರ. ಈಗ ಕೆಮ್ಮಿನ ಜೊತೆಗೆ ಕಫದಲ್ಲಿ ಕೂಡ ರಕ್ತ ಬರ್ತಾ ಇದೆ. ಹಾಗಿದ್ದಾಗ ಏನೋ ತೊಂದರೆ ಇದೆ. ಇದನ್ನು ಸಿಂಪ್ಟಮ್ ಅಥವಾ ಲಕ್ಷಣ ಅಂತ ಹೇಳ್ತೇವೆ. ಹೆಣ್ಣು ಮಕ್ಕಳಲ್ಲಿ ಸ್ತನಗಳಲ್ಲಿ ಗಡ್ಡೆಗಳು ಬರ್ತದೆ. ಮಾಸದಲ್ಲಿ ಮಧ್ಯದಲ್ಲಿ ಗಡ್ಡೆಗಳು ಕಾಣಿಸ್ಕೊಳ್ಳೋದು ಕೆಲವೊಮ್ಮೆ ಸಹಜ. ಬಟ್ ಕೆಲವೊಮ್ಮೆ ಹಾಗೇ ಉಳ್ಕೊಂಡು ಬಿಡ್ತದೆ. ಒಂದೇ ಸ್ಥಾನದಲ್ಲಿರ್ತದೆ, ಇನ್ನೊಂದು ಸ್ಥಾನದಲ್ಲಿ ಇರೋದಿಲ್ಲ, ಮೆಲ್ಲಗೆ ಬೆಳೀತಿರ್ತದೆ. ಹಾಗಿದ್ದಾಗ ವೈದ್ಯರನ್ನು ಹೋಗಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯ ವಿಷಯ. ಸೊ ಇದೆಲ್ಲವನ್ನು ನಾವು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಅಂತ ಹೇಳ್ತೇವೆ. ಈ ಲಕ್ಷಣಗಳಿದ್ದಾಗ ತಾವು ವೈದ್ಯರತ್ತ ಹೋಗಬೇಕಾದ್ದು ಬಹಳ ಮುಖ್ಯವಾದ ಸಂಗತಿ. ಓಕೆ ಡಾಕ್ಟರ್, ಈ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಇನ್ನು ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಆಗಲೇ ನೀವು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದರೆ ಇನ್ನು ನಾರ್ಮಲ್ ಕ್ಯಾನ್ಸರ್ಗಿಂತ ಇದು ಹೇಗೆ ವಿಭಿನ್ನ, ಇನ್ನು ಯಾರಿಗೆ ಅಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ? ನೋಡಿ ಸುಷ್ಮಾ ಅವರೇ, ನಾವು ಕಣಗಳ ಬಗ್ಗೆ ಮಾತಾಡ್ತಿದ್ವಿ. ಈ ಒಂದು ಕಣಗಳ ಒಂದು ಅಭಾವದಿಂದ, ಅಂದರೆ ಒಳ್ಳೆಯ ಕಣಗಳ ಅಭಾವದಿಂದ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕ್ಯಾನ್ಸರ್ ಅಂತ ಹೇಳಿದ್ವಿ. ಈಗ ನಮ್ಮ ದೇಹದಲ್ಲಿ ವಿವಿಧ ಅಂಗಗಳಿದ್ದಾವೆ. ಕಣ್ಣು, ಬಾಯಿ, ತುಟಿ, ಥೈರಾಯ್ಡ್, ಸ್ತನಗಳು, ಗರ್ಭಕೋಶ, ದೊಡ್ಡ ಕರಳು, ಜಠರ, ಹೀಗೆ ವಿವಿಧ ಅಂಗಗಳಲ್ಲಿ ವಿವಿಧ ಕಣಗಳಿರ್ತವೆ. ಸೊ ನಮ್ಮ ದೇಹದಲ್ಲಿ ಎಷ್ಟು ಕಣಗಳುಂಟೋ ಅಷ್ಟೂ ಕಣಗಳಲ್ಲಿ ಕ್ಯಾನ್ಸರ್ ಆಗುವ ಸಂಭವ ಇದೆ. ಕೆಲವಾರು ಕ್ಯಾನ್ಸರ್ಗಳು ಬಹಳ ಸುಲಭವಾಗಿ ಪತ್ತೆ ಹಚ್ಚುವಂತಹ ಒಂದು ಸ್ಥಳಗಳಲ್ಲಿ ಇರ್ತದೆ. ಉದಾಹರಣೆಗೆ ಸ್ತನದ ಕ್ಯಾನ್ಸರ್ ಮುಟ್ಕೊಳ್ತೇವೆ, ಬಹಳ ಶೀಘ್ರವಾಗಿ ವೈದ್ಯರ ಬಳಿ ಹೋಗ್ತೇವೆ. ಈಗ ಮಲಮೂತ್ರದಲ್ಲಿ ರಕ್ತ ಹೋದರೆ ವೈದ್ಯರ ಬಳಿ ಹೋಗ್ತೇವೆ, ಏನೋ ಸರಿ ಇಲ್ಲ ಅಂತೇಳಿ ಹೋಗ್ತೇವೆ. ಬಟ್ ಕೆಲವೊಂದು ಕ್ಯಾನ್ಸರ್ಗೆ ಆ ಲಕ್ಷಣಗಳು ಬರ್ತಕ್ಕಂಥ ಒಂದು ಅವಧಿ ಏನಿದೆ ಬಹಳ ಲೇಟ್ ಆಗಿರುತ್ತೆ. ಉದಾಹರಣೆಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಸ್, ಅವು ಬೆಳಕಿಗೆ ಬರುವಷ್ಟರಲ್ಲಿ ಬಹಳ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು ಸಂಗತಿಗಳು. ಬ್ರೈನ್ ಟ್ಯೂಮರ್ಸ್, ಏನೋ ತಲೆನೋವು ಬರ್ತಾ ಇದೆ ಅಂತ ಬೆಳೆದು ಲೇಟರ್ ಸ್ಟೇಜಸಲ್ಲಿ ಪಿಕಪ್ ಆಗುವಂಥ ಸಂಗತಿ ಹೆಚ್ಚು. ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ, ಈಗ ಕ್ಯಾನ್ಸರ್ ಅಂದರೆ ಏನು ಅಂತ ಹೇಳಿದ್ದೇವೆ, ಒಂದು ಗಂತಿ, ದುರ್ಮಾಂಸ. ಕೋಲೋರೆಕ್ಟಲ್ ಅಂದರೆ ಏನು? ನಾವು ಊಟ ಮಾಡಿ ಜೀರ್ಣ ಮಾಡಿ ಹೋಗ್ತಕ್ಕಂಥ ಒಂದು ದಾರಿ ಏನಿದೆ ಅದು ಕರಳು. ಸಣ್ಣ ಕರಳಿರ್ತದೆ. ಊಟ ಆದಮೇಲೆ ಅನ್ನದ ನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಗುದನಾಳ, ಗುದದ್ವಾರ. ಸೊ ಈ ಕೋಲೋರೆಕ್ಟಲ್ ಅಂತ ಹೇಳಿದ್ರೆ ಕರುಳಿನ ದೊಡ್ಡ ಕರಳು ಏನಿರ್ತದೆ, ದೊಡ್ಡ ಭಾಗದ ಒಂದು ಕರಳು ಏನಿರ್ತದೆ, ಅದನ್ನು ಲಾರ್ಜ್ ಬವಲ್ ಅಂತ ಹೇಳ್ತೇವೆ ಅಥವಾ ಕೋಲಾನ್ ಅಂತ ಹೇಳ್ತೇವೆ. ಸೊ ದೊಡ್ಡ ಕರಳನ್ನು ಕೋಲಾನ್ ಅಂತ ಹೇಳ್ತೇವೆ. ಗುದನಾಳವನ್ನು ಎಲ್ಲಿ ಆ ಒಂದು ಮಲ ಹೋಗಿ ಸ್ಟೋರ್ ಆಗ್ತದೆ, ಶೇಖರಿಸಲಾಗ್ತದೆ, ಅದನ್ನು ರೆಕ್ಟಮ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಗುದನಾಳ ಅಂತ ಹೇಳ್ತೇವೆ. ಅಲ್ಲಿಂದ ಹೊರಗೋಗ್ತಕ್ಕಂಥ ಒಂದು ದಾರಿ ಏನಿರುತ್ತೆ ಅದನ್ನು ಗುದದ್ವಾರ ಅಂತ ಹೇಳ್ತೇವೆ. ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಹೇಳಿದರೆ ಈ ದುರ್ಮಾಂಸ ಅಥವಾ ಗಂತಿಗಳು ದೊಡ್ಡ ಕರಳು, ಗುದನಾಳ, ಗುದದ್ವಾರದಲ್ಲಿದ್ದರೆ ಇವನ್ನ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಇದಕ್ಕೆ ಕಾರಣ ಏನಿರುತ್ತೆ ಅಂತ ಈಗ ಒಂದು ಸ್ವಲ್ಪ ಸಮಯದ ಮುಂಚೆ ವಿಶ್ಲೇಷಣೆ ಮಾಡಿದ ಹಾಗೆ ಸುಷ್ಮಾ ಅವರೇ, ಇದು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿರತಕ್ಕಂಥ ಒಂದು ಜೀವನ ಶೈಲಿಯ ಮೇಲೆ ಅವಲಂಬಿತವಾಗಿರ್ತದೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೇವೆ. ಈಗ ನೋಡಿ, ನಾವು ತಿನ್ನತಕ್ಕಂಥ ಊಟ, ಯಥೇಚ್ಛವಾಗಿ ಕೆಂಪು ಮಾಂಸವನ್ನು ತಿನ್ನತಕ್ಕಂಥ ಒಂದು ಪರಿಸ್ಥಿತಿ, ಫ್ರೈಡ್ ಫುಡ್, ಫಾಸ್ಟ್ ಫುಡ್, ಈಗ ಪಿಜ್ಜಾಗಳಿರಲಿ, ಬರ್ಗರ್ ಇರಲಿ, ಅಥವಾ ಹೊರಗಡೆ ದಾರಿಯಲ್ಲಿನೂ ಸುಡ್ತಿರ್ತಕ್ಕಂಥ ಮಾಂಸವನ್ನು ತಿನ್ನತಕ್ಕಂಥದ್ದಿರಲಿ, ಇದೆಲ್ಲ ಇಟ್ ಗೆಟ್ಸ್ ಯು ಇಂಟು ಕಾರ್ಸಿನೋಜೆನಿಸಿಸ್ ಅಂತ ಹೇಳಿದ್ರೆ, ಆ ಒಂದು ಮಾಂಸವನ್ನು ಅತಿ ಹೆಚ್ಚಿನ ಒಂದು ಬೆಂಕಿಯಲ್ಲಿ ಸುಟ್ಟಾಗ ಆ ಆಹಾರದಲ್ಲಿರ್ತಕ್ಕಂಥದ್ದು ಕಾರ್ಸಿನೋಜನ್ಸ್ ಅಂತ ಆಗ್ತದೆ. ದೀಸ್ ಕಾರ್ಸಿನೋಜನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡ್ಯಾಮೇಜ್ ಆಫ್ ದೀಸ್ ಸೆಲ್ಸ್. ಈ ಕಾರ್ಸಿನೋಜನ್ಸ್ ಏನಿದೆ
ನಮ್ಮ ದೊಡ್ಡ ಕರಳು ಮತ್ತು ಗುದನಾಳಕ್ಕೆ ಹೋದಾಗ ಆ ಒಂದು ಕಣಗಳ ಮೇಲೆ ಪ್ರಭಾವವನ್ನು ಬೀರಿ ಆ ಒಂದು ಕಣವನ್ನು ಕೆಟ್ಟ ಕಣವನ್ನಾಗಿ ಮಾಡ್ತದೆ. ಸೊ ಅದು ಒಂದು. ಲ್ಯಾಕ್ ಆಫ್ ಫೈಬರ್ ಅಂತ ಹೇಳಿದ್ರೆ ನಾವು ಆರೋಗ್ಯಕರವಾಗಿ ತಿನ್ನಬೇಕಾದಂಥ ಸೊಪ್ಪು ತರಕಾರಿ ಇವನ್ನೆಲ್ಲ ಯಥೇಚ್ಛವಾಗಿ ಬಳಸಲ್ಲ ನಾವು ಈಗೆಲ್ಲ. ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಇಟ್ಸ್ ಟೂ ಫಾಸ್ಟ್ ಪೇಸ್ಡ್. ಕಡಿಮೆ ತಿನ್ನತಕ್ಕಂಥ ಒಂದು ಸಂಗತಿ ಏನಿದೆ ಆಹಾರದಲ್ಲಿ ಯಥೇಚ್ಛವಾಗಿ ನಾರಿನಾಂಶ ಇರತಕ್ಕಂಥ ಊಟ, ಸೊಪ್ಪು, ತರಕಾರಿ, ಇದು ಕೂಡ ಒಂದು ಕಾರಣ ನಮ್ಮ ಕರುಳಿನ ಕ್ಯಾನ್ಸರ್ಗಳಿಗೆ. ಮೂರನೇದು ಒಬೇಸಿಟಿ ಅಂತ ಹೇಳಿದ್ರೆ ದೇಹದಲ್ಲಿ ಯಥೇಚ್ಛವಾಗಿ ಕೊಬ್ಬಿನ ಅಂಶವನ್ನು ಹಾಕತಕ್ಕಂಥ ಒಂದು ವಿಷಯ. ಈವನ್ ಒಬೇಸಿಟಿ ಡ್ರೈವ್ಸ್ ಕಾರ್ಸಿನೋಜೆನಿಸಿಸ್. ಕಾರಣ ಏನು ಅಂತ ಹೇಳಿದ್ರೆ ಈ ಕ್ಯಾನ್ಸರ್ ಕಣಗಳಿಗೆ ದೇಹದಲ್ಲಿರ್ತಕ್ಕಂಥ ಕೊಬ್ಬು, ಅದನ್ನು ವಿ ಕಾಲ್ ಇಟ್ ಆಸ್ ಹಾರ್ಮೋನ್ ಡ್ರಿವನ್ ಎಸ್ಟ್ರೋಜೆನಿಸಿಸ್ ಅಂತ ಹೇಳಿ. ಆ ಒಂದು ಫ್ಯಾಟ್ ಕಂಟೆಂಟ್ ಕೂಡ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಸ್ಟ್ರೆಸ್ ಬಗ್ಗೆ ಬಹಳ ಹೇಳ್ತೇವೆ. ಈವನ್ ಸ್ಟ್ರೆಸ್ ಕ್ಯಾನ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಮುಖ್ಯವಾಗಿ ನಮ್ಮ ಪಾಶ್ಚಿಮಾತ್ಯದ ಒಂದು ಜೀವನ ಶೈಲಿಯನ್ನು ಏನು ಅಳವಡಿಸಿಕೊಂಡಿದ್ದೇವೆ, ದಟ್ ಕ್ಯಾನ್ ಲೀಡ್ ಟು ಎ ಲಾಟ್ ಆಫ್ ಕ್ಯಾನ್ಸರ್ಸ್. ಪಾಶ್ಚಿಮಾತ್ಯರು 3 ಅಂಶಗಳನ್ನು ನಮ್ಮಲ್ಲಿ ಬಿಟ್ಟು ಹೋದರು. ಒಂದು ಮೈಕ್ರೋವೇವ್, ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾದದ್ದು. ಊಟವನ್ನು ನಾವು ಪದೇ ಪದೇ ಬಿಸಿ ಮಾಡಿ ತಿನ್ನತಕ್ಕಂಥ ಒಂದು ಸಂಗತಿ ಇರುತ್ತೆ. ಹಾಗೆ ಮಾಡಿದಾಗ ಆ ಅನ್ನದಲ್ಲಿ ಕಾರ್ಸಿನೋಜನ್ಸ್ ಉತ್ಪತ್ತಿ ಆಗ್ತಕ್ಕಂಥ ಒಂದು ಸಂಗತಿ ಇರ್ತದೆ. ಎರಡನೇದು ಡೈನಿಂಗ್ ಟೇಬಲ್ಸ್. ಈಗ ನಾವು ಡೈನಿಂಗ್ ಟೇಬಲ್ಸ್ ಮೇಲೆ ಕೂತು ತಿನ್ನುವಂತಹ ಒಂದು ಸಂಗತಿ ಆರಾಮವಾಗಿರ್ತದೆ. ಆದರೆ ನಮ್ಮ ಪೂರ್ವಜರು ಉಪಯೋಗಿಸ್ತಿದ್ದಂಥ ನೆಲದಲ್ಲಿ ಕೂತು ಊಟ ಮಾಡುವಂತಹ ಒಂದು ಸಂಗತಿ ಏನಿದೆ, ಆ ಒಂದು ಮೂಮೆಂಟ್ ನಮ್ಮ ಜೀರ್ಣಕ್ಕೆ ಬೇಕಾಗುವಂತಹ ಒಂದು ಅಂಶಗಳನ್ನು ವೃದ್ಧಿಪಡಿಸೋದ್ರಲ್ಲಿ ಬಹಳ ಉತ್ತಮವಾಗಿರ್ತದೆ. ನಾವು ವಿ ಹ್ಯಾವ್ ಫಾರ್ಗಾಟನ್ ದ್ಯಾಟ್. ಮತ್ತು ಈಟಿಂಗ್ ಎ ಬ್ಯಾಲೆನ್ಸ್ಡ್ ಮೀಲ್, ಸೊಪ್ಪು, ತರಕಾರಿ, ಪಲ್ಯ, ಅನ್ನ, ವಿ ಹ್ಯಾವ್ ಲೆಫ್ಟ್ ಆಲ್ ಆಫ್ ದ್ಯಾಟ್. ಸೊ ಪೌಷ್ಟಿಕಾಂಶಗಳನ್ನು ತಿಂತಕ್ಕಂಥ ಒಂದು ಸಂಗತಿ. ಅದರಲ್ಲಿ ನಮಗೆ ಕ್ಯಾನ್ಸರ್ನ ಹೊಡೆಯುವಂತಹ ಒಂದು ಅಂಶಗಳಿರ್ತವೆ. ಅದನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ ನಾವು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ, ಮೆಣಸು, ಹೀಗೆ ನಮ್ಮ ಒಂದು ವಿಧಾನದಲ್ಲಿ ಇರ್ತಕ್ಕಂಥ ಊಟದ ಅಂಶಗಳನ್ನು ನಾವು ಮರ್ತು ಬಿಟ್ಟಿದ್ದೇವೆ. ದೀಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆರ್ ಪ್ರೊಟೆಕ್ಟಿವ್ ಅಗೇನ್ಸ್ಟ್ ಕ್ಯಾನ್ಸರ್. ಮತ್ತು ನಾವು ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಈಗೆಲ್ಲ ವಿ ಯೂಸ್ ವೆಸ್ಟರ್ನ್ ಟಾಯ್ಲೆಟ್ಸ್. ಆ ಒಂದು ಪೊಸಿಷನಿಂಗ್ ಏನಿರ್ತದೆ ನಾವು ಮಲಮೂತ್ರವನ್ನು ವಿಸರ್ಜಿಸಲಿಕ್ಕೆ, ಇಟ್ ಈಸ್ ನಾಟ್ ಕಂಡ್ಯೂಸಿವ್ ಫಾರ್ ಎವ್ಯಾಕ್ಯೂಯೇಷನ್. ಆ ಒಂದು ಪಾಶ್ಚಿಮಾತ್ಯದ ಟಾಯ್ಲೆಟ್ಗಳೇನು ಹೇಳ್ತೇವೆ, ದೇ ಆರ್ ನಾಟ್ ಗುಡ್. ಅದರಿಂದಲೂ ಕ್ಯಾನ್ಸರ್ಸ್ ಬರುವ ಒಂದು ಸಂಗತಿ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಮಲವು ಆ ಒಂದು ಗುದನಾಳದಲ್ಲಿ ಬಹಳ ಹೊತ್ತು ಕೂತಿದ್ರೆ ಆ ಒಂದು ಕಣಗಳಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಸಂಗತಿ ಹೆಚ್ಚಿರ್ತದೆ. ಜೊತೆಗೆ ಸ್ಮೋಕಿಂಗ್, ಧೂಮಪಾನ, ಮತ್ತು ಯುವರ್ ಜೆನೆಟಿಕ್ ರಿಸ್ಕ್ ಅಂತಂದರೆ 5% ಅಥವಾ 5% ಫೆಮಿಲಿಯಲ್ ಕೂಡ ಇರಬಹುದು. ಸೊ ಎಸೆನ್ಷಿಯಲಿ ಇಟ್ ಈಸ್ ಎ ಲೈಫ್ ಸ್ಟೈಲ್ ಡ್ರಿವನ್ ಡಿಸೀಸ್. 95% ಆಫ್ ದ ಟೈಮ್ಸ್ ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು, ಯಥೇಚ್ಛವಾಗಿ ಕೊಬ್ಬನ್ನು ತಿನ್ನತಕ್ಕಂಥದ್ದು, ಐಷಾರಾಮಿ ಜೀವನ ಮಾಡ್ತಕ್ಕಂಥದ್ದು, ಆ್ಯಂಡ್ ದ ಫುಡ್ ವಿ ಕನ್ಸ್ಯೂಮ್, ಇಟ್ ಈಸ್ ಆಲ್ ಗ್ರೋನ್ ಬಿಕಾಸ್ ಆಫ್ ಫರ್ಟಿಲೈಸರ್ಸ್. ಎರಡನೇ ಮಹಾಯುದ್ಧದ ನಂತರ people started using fertilizers, and imagine it has got literally everything that can lead on to carcinogenesis. So ಅದಕ್ಕೋಸ್ಕರನೇ ಈಗ ಸಾವಯವವಾಗತಕ್ಕಂಥ ಒಂದು ಅನ್ನವನ್ನು ತಿನ್ನಿ ಅಂತ ಹೇಳ್ತೇವೆ, ತರಕಾರಿಯನ್ನು ತಿನ್ನಿ ಅಂತ ಹೇಳ್ತೇವೆ, ವಿ ಸೇ ಗೋ ಆರ್ಗ್ಯಾನಿಕ್ ಅಂತ ಹೇಳ್ತೇವೆ. ಈ ಒಂದು ಕಾರಣದಿಂದಲೇ ಆ ಒಂದು ವಿಷಯವನ್ನು ಹೇಳ್ತಕ್ಕಂಥದ್ದು. ಓಕೆ, ಇನ್ನು ರೋಬೋಟಿಕ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಸರ್ಜರಿ ಅಂದರೆ ಏನು ಅಂತ? ರೊಬಾಟಿಕ್ಸ್, ಯಂತ್ರಮಾನವ ಅಂತ ಹೇಳ್ತೇವೆ. ಸಿ we always say time and tide waits for none ಅಂತ ಹೇಳ್ತೇವೆ. ಏನು, ಸಮಯ ಮತ್ತು ಅಲೆ ಯಾರಿಗೂ ಕಾಯೋದಿಲ್ಲ ಅಂತ. ನಾನು ಅದಕ್ಕೆ ಇನ್ನೊಂದು 2 ಅಂಶವನ್ನು ಸೇರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಟೈಮ್, ಟೈಡ್ ಆ್ಯಂಡ್ ಟೆಕ್ನಾಲಜಿ ವೇಟ್ಸ್ ಫಾರ್ ನನ್. ಇನ್ನೊಂದು ಟಿ ಏನಂದರೆ, ಡೋಂಟ್ ಫರ್ಗೆಟ್ ದ ಟಚ್, ಬಿಕಾಸ್ ದಟ್ ಇಸ್ ವಾಟ್ ವಿ ಆರ್ ಫರ್ಗೆಟಿಂಗ್ ಇನ್ ಹ್ಯೂಮನ್ ಮೆಡಿಸಿನ್ ನಾವು ಅಂತ. ಈಗೆಲ್ಲ ಗೂಗಲ್ ಡಾಕ್ಟರ್ಸ್ ಆಗಿದ್ದಾರೆ, ಈಗೆಲ್ಲ ಆನ್ಲೈನ್ ಕನ್ಸಲ್ಟ್ಸ್ ಆಗ್ತದೆ, ಎಲ್ಲ ಟೆಲಿ ಹೆಲ್ತ್ ಆಗ್ತದೆ. ಆದರೆ ಆ ಒಂದು ರೋಗಿಗೆ ಆ ಒಂದು ಮಾನವ ಕೊಡ್ತಕ್ಕಂಥ ಒಂದು ಸ್ಪರ್ಶವನ್ನು ಮರ್ತು ಬಿಟ್ಟಿದ್ದೇವೆ. ಸೊ ಟೆಕ್ನಾಲಜಿ ಈಸ್ ಹಿಯರ್ ಟು ಸ್ಟೇ. ವಿತ್ ಅಡ್ವಾನ್ಸಿಂಗ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್, ನಮ್ಮ ಜ್ಞಾನ ಬೆಳವಣಿಗೆ ಆಗ್ತಿದ್ದ ಹಾಗೆ ನಮ್ಮ ಒಂದು ಕುಶಲವೂ ಇಂಪ್ರೂವ್ ಆಗ್ತದೆ, ಅಂದರೆ ದ ಸ್ಕಿಲ್. ಆ್ಯಂಡ್ ಟೆಕ್ನಾಲಜಿ ಹೆಲ್ಪ್ಸ್ ವಿತ್ ದ ಸ್ಕಿಲ್. ಸಿ ರೊಬಾಟಿಕ್ಸ್, ಇಟ್ ಗಿವ್ಸ್ ಯು 3D ವಿಷನ್. 3D ವಿಷನ್ ಅಂತ ಹೇಳಿದ್ರೆ ನೀವು ನೋಡ್ತಕ್ಕಂಥ ಒಂದು ಅಂಗಾಂಗಗಳು, ಆ ನರಗಳು, ಆ ರಕ್ತನಾಳಗಳು ಬಹಳ ದೊಡ್ಡದಾಗಿ ಕಾಣುತ್ತೆ.
ಕ್ಲಾರಿಟಿ ಇರ್ತದೆ. ಮತ್ತು ಎಲ್ಲಿ ನೀವು ಹೋಗಿ ಆಪ್ರೇಟ್ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಹೋಗಿ ಆಪ್ರೇಟ್ ಮಾಡುವಂಥ ಒಂದು ಸಂಗತಿ ಇರ್ತದೆ. ವಿ ಆಪ್ರೇಟ್ ವಿತ್ ಚಾಪ್ಸ್ಟಿಕ್ಸ್. ಓಕೆ, ಸೊ ನಮ್ಮಲ್ಲಿ ನಾರ್ಮಲಿ ದೆರ್ ಆರ್ ಅಬೌಟ್ 5 ಡಿಗ್ರೀಸ್ ಆಫ್ ಮೂವ್ಮೆಂಟ್ ಅಂದರೆ ನಿಮ್ಮ ರೋಬೋಟಲ್ಲಿ ದೆರ್ ಆರ್ ಮೋರ್ ದೆನ್ 7 ಡಿಗ್ರೀಸ್ ಆಫ್ ಮೂವ್ಮೆಂಟ್. ಓಕೆ, And it can go to corners where you can't reach. And it is precision based surgery. See, ಈ ಒಂದು ಶಸ್ತ್ರಚಿಕಿತ್ಸೆ ಅನ್ನೋದಿದೆಯಲ್ಲ, ಇದು ಒಂದು ಕಲೆ ಇದ್ದ ಹಾಗೆ. ಇಟ್ ಇಸ್ ಅನ್ ಆರ್ಟ್. ಇಟ್ ಇಸ್ ಅನ್ ಆರ್ಟ್ ಆನ್ ಎ ಕ್ಯಾನ್ವಸ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳ್ತೇವೆ ನಾವು, ಯುನೋ. ಸೊ ಹಾಗಾಗಿ ಈ ಒಂದು ಕಲೆಯನ್ನು ಮಾಡಲಿಕ್ಕೆ ಒಳ್ಳೆಯ ಒಂದು ಆಯುಧಗಳಿದ್ರೆ ಬಹಳ ಯಥೇಚ್ಛವಾಗಿ ಮಾಡತಕ್ಕಂಥ ಒಂದು ವಿಧಾನ ಇದೆ. ಇದು ಕ್ಯಾನ್ಸರ್ನ ತೆಗಿಲಿಕ್ಕೆ ಅಂತ ಮಾತ್ರ ಅಲ್ಲ, ಹೇಗೆ ಈ ಕ್ಯಾನ್ಸರ್ನ ತೆಗಿಲಿಕ್ಕೆ ಉಪಯೋಗ ಆಗ್ತದೆ ಅಂದರೆ ಇಟ್ ಹೆಲ್ಪ್ಸ್ ವಿತ್ ದ ಕ್ವಾಲಿಟಿ ಆಫ್ ಲೈಫ್ ಇನ್ ಫ್ಯೂಚರ್ ಫಾರ್ ದ ಪೇಷಂಟ್. ಇಟ್ ಹೆಲ್ಪ್ಸ್ ವಿತ್ ಆಂಕೊಲಾಜಿಕಲ್ ಕ್ಲಿಯರೆನ್ಸ್. ಆ ಕ್ಯಾನ್ಸರ್ನ ಏನೂ ಬಿಡದೆ ತೆಗಿಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಪ್ರತಿಯೊಂದೊಂದು ನರವನ್ನು ಉಳಿಸಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ ಅಥವಾ ಸಹಾಯ ಮಾಡ್ತದೆ. ಆ ನರಗಳನ್ನು ಉಳಿಸಿದ್ರೆ, ಸ್ಪೆಷಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪೆಲ್ವಿಸಲ್ಲಿ ರೆಕ್ಟಲ್ ಕ್ಯಾನ್ಸರ್ಸ್ ಅಂದರೆ ಗುದನಾಳದ ಕ್ಯಾನ್ಸರ್ಸ್ ಇರ್ಬೋದು, ಗುದದ್ವಾರದ ಕ್ಯಾನ್ಸರ್ಸ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ಸ್ ಇರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಬಹಳಷ್ಟು ರೊಬೋಟಿಕ್ನ ಬಳಸ್ತೇವೆ ನಾವು. ಆ ನರಗಳನ್ನು ನಾವು ಉಳಿಸಿಕೊಂಡ್ರೆ ಅವರಿಗೆ ಮೂತ್ರ ವಿಸರ್ಜನೆಗೆ ತೊಂದರೆ ಆಗೋದಿಲ್ಲ, ಮಲ ವಿಸರ್ಜನೆಗೆ ತೊಂದರೆ ಆಗೋದಿಲ್ಲ ಮತ್ತು ಲೈಂಗಿಕ ಒಂದು ಕಾರ್ಯಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಹಾಗಾಗಿ ಇಟ್ ಗಿವ್ಸ್ ದಮ್ ಕ್ವಾಲಿಟಿ ಆಫ್ ಲೈಫ್. ಜೊತೆಗೆ ದೊಡ್ಡ ಕಟ್ ಅಥವಾ ಒಂದು ಮೇಲಿಂದ ಕೆಳಗಡೆ ಕುಯ್ತಕ್ಕಂಥ ಒಂದು ಪ್ರಮೇಯ ಇರಲಿಕ್ಕಿಲ್ಲ. ಸೊ ಹಾಗಾಗಿ ಸಣ್ಣ ಸಣ್ಣ ರಂಧ್ರಗಳಲ್ಲಿ ನಾವು ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ. ಆ ಒಂದು ರೋಗಿಗೆ ಅಥವಾ ಆ ಒಂದು ಮಾನವನಿಗೆ ಬಹಳಷ್ಟು ಬೇಗ ಮನೆಗೆ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ತದೆ. ಓಪನ್ ಸರ್ಜರಿ 10 ದಿನ ಅಂತ ಹೇಳಿದ್ರೆ, ರೊಬೋಟಿಕ್ ಸರ್ಜರಿ 4-5 ದಿನಕ್ಕೆ ಮನೆಗೆ ಕಳಿಸ್ಕೊಡ್ತೇವೆ ಮತ್ತು ತಾನು ತನ್ನ ಕೆಲಸಗಳಿಗೆ ಬಹಳ ಬೇಗ ಬಹಳ ಶೀಘ್ರವಾಗಿ ವಾಪಸ್ ಹೋಗ್ತಕ್ಕಂಥ ಒಂದು ಸಂಗತಿ ಇರುತ್ತೆ. ಸೊ the smaller scar compared to an open operation, little scars, early return to home, early recovery, good quality of life. These are the things robotic surgery can provide to a patient compared to open surgery ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಕ್ಯಾನ್ಸರ್ ಬಗ್ಗೆ, ಹಾಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಹಾಗೂ ರೋಬೋಟಿಕ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಸರ್ಜರಿ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದು ಇವತ್ತಿನ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.